ನಿಮ್ ಮಗು ಕೂಡ ಊಟ ಮಾಡ್ತಿಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರು ಒಂದು ತುತ್ತು ಕೂಡ ತಿಂತಿಲ್ವಾ? ಊಟ ನೋಡಿದ ತಕ್ಷಣ ಓಡೋಗೋದು ಇಲ್ಲ ಕಿರಿಕಿರಿ ಮಾಡೋದು ಈ ರೀತಿ ಮಾಡ್ತಿದ್ಯಾ? ಫ್ರೆಂಡ್ಸ್, ಇದೊಂದು ಸಾಮಾನ್ಯ ಸಮಸ್ಯೆ ಅಲ್ಲ. ಇದರಿಂದ 5 ದೊಡ್ಡ ಕಾರಣಗಳಿದಾವೆ. ಆ ಕಾರಣಗಳಿಂದ ನಿಮ್ಮ ಮಗು ಊಟ ನಿರಾಕರಿಸೋದು, ಊಟ ನೋಡಿದ ತಕ್ಷಣ ಕಿರಿಕಿರಿ ಮಾಡೋದು, ಊಟ ಬೇಡ ಅನ್ನೋದು ಈ ರೀತಿ ಮಾಡ್ತಿರುತ್ತೆ. ಸೊ ಈ ವಿಡಿಯೋದಲ್ಲಿ ಯಾವ ಕಾರಣಗಳು, ಆ ಕಾರಣಗಳಿಂದ ನಿಮ್ ಮಗುವಿಗೆ ಯಾವ ರೀತಿ ಪರಿಹಾರ ಕೊಡಿಸ್ಬೋದು, ಆಸ್ ಅ ಪೇರೆಂಟ್ ಆಗಿ ನಿಮ್ ಮಗುವಿನ ಒಂದು ಒಳ್ಳೆ ಮಾನಸಿಕ ದೈಹಿಕ ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಗೆ ನೀವು ಯಾವ ರೀತಿ ಒಳ್ಳೆ ಆಹಾರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫ್ರೆಂಡ್ಸ್, ಮಗು ಊಟ ನಿರಾಕರಿಸಲು ಮುಖ್ಯ ಕಾರಣಗಳಲ್ಲಿ ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಹೆಚ್ಚು ಸ್ನಾಕ್ಸ್ ಮತ್ತೆ ಜಂಕ್ ಫುಡ್. ಎಸ್, ಹೊರಗಡೆ ಬೇಕರಿ ಐಟಮ್ಸ್ ಆಯ್ತು, ಹಲವಾರು ಜಂಕ್ ಫುಡ್ಸ್, ಕರಿದಂತ ಆಹಾರಗಳು, ಬ್ರೆಡ್, ಬಿಸ್ಕೆಟ್ ಕಂಟಿನ್ಯೂ ಆಗಿ ಇದೇ ತಿಂತಿದ್ರೆ ಮಗು ಯಾವೆಲ್ಲ ಹಶು ಆಗೋದು ಮತ್ತೆ ನೀವು ಕೊಡೋ ಒಂದು ಒಳ್ಳೆ ಆಹಾರ ಇಷ್ಟ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಹೆಚ್ಚು ಶುಗರ್ ಅದೆಲ್ಲ ಹಾಕಿ, ಆರ್ಟಿಫಿಷಿಯಲ್ ಸ್ವೀಟ್ನರ್ ಅದೆಲ್ಲ ಹಾಕಿ ಮಗುವಿಗೆ ಈ ಆಹಾರ ಹೆಚ್ಚು ಟೇಸ್ಟಿ ಅನಿಸಿ ನೀವು ಕೊಡೋ ಆಹಾರ ಅದಕ್ಕೆ ಟೇಸ್ಟ್ಲೆಸ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಈ ಹೊರಗಿನ ಐಟಮ್ಸ್ಗಳು, ಅದು ಸ್ಪೆಷಲಿ ಈ ಬ್ರೆಡ್ ಬಿಸ್ಕೆಟ್ ಅನ್ನ ನಿಮ್ ಮಗುಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಕೊಡ್ತಾ ಬನ್ನಿ. ಕೆಲವೊಬ್ರೆಲ್ಲ ಮಗು ಬೆಳಗ್ಗೆ ಎದ್ದ ತಕ್ಷಣ ಈ ಹಾಲು ಬಿಸ್ಕೆಟ್ ತಿನ್ಸೋದು, ಚಹಾ ಬಿಸ್ಕೆಟ್ ತಿನ್ಸೋದು ಈ ರೀತಿ ಮಾಡ್ತಿರ್ತಾರ. ಸೊ ಪ್ಲೀಸ್ ಆ ತಪ್ಪು ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂತಂತಂದ್ರೆ ಅದರಿಂದ ನಿಮ್ ಮಗು ಮಲಬದ್ಧತೆ ತೊಂದರೆ ಆಗುತ್ತೆ, ಅಂದ್ರೆ ಮೋಷನ್ ಕ್ಲಿಯರ್ ಆಗೋದಿಲ್ಲ. ಕೆಲವೊಬ್ರು ಕೇಳ್ತಿರ್ತಾರೆ, ನಮ್ಮ ಮಗು ಮೋಷನ್ 2 ದಿನಕ್ಕೊಮ್ಮೆ ಮಾಡುತ್ತೆ, 3 ದಿನಕ್ಕೊಮ್ಮೆ ಮಾಡುತ್ತೆ, ತುಂಬಾ ಗಟ್ಟಿಯಾಗಿ ಮಾಡುತ್ತೆ, ಯಾಕೆ ಸಿಸ್ಟರ್ ಅಂತ ಅನ್ಕೊಂಡು. ಸೊ ಇದೇ ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಈ ರೀತಿ ಮಲಬದ್ಧತೆ ತೊಂದರೆ ಆಯ್ತು ಅಂತಂದ್ರೆ ನಿಮ್ ಮಗು ಯಾವಾಗ್ಲೂ ಸ್ಟಮಕ್ ಒಂದ್ ರೀತಿ ಫುಲ್ ಅನ್ಸಕ್ಕಾಗಿ ಮಗು ಹಶು ಆಗೋದಿಲ್ಲ, ಅಂದ್ರೆ ಯಾವುದೇ ರೀತಿ ಊಟ ಮಾಡ್ಬೇಕು ಅಂತ ಅನ್ಕೊಂಡು ಅದಕ್ಕೆ ಇಷ್ಟನೇ ಆಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಈ ಹೊರಗಿನ ತಿಂಡಿ ತಿನಿಸುಗಳನ್ನ ನಿಮ್ ಮಗುವಿಗೆ ಮಿತವಾಗಿ ಬಳಸಿದ್ರೆ ನಿಮ್ ಮಗುವಿನ ಆರೋಗ್ಯಕ್ಕೆ ಹಿತವಾಗಿರುತ್ತೆ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಸೇಮ್ ಫುಡ್ ಬೋರ್ಡಮ್. ಎಸ್, ಎವ್ರಿ ಟೈಮ್ ನಿಮ್ ಮಗು ಅದೇ ಸೇಮ್ ರೊಟ್ಟಿ ಆಯ್ತು, ಚಪಾತಿ, ರೈಸ್ ಬರೀ ಅದೇ ಕೊಡ್ತಿದ್ರೆ ಮಗು ಯಾವ ರೀತಿ ಇಷ್ಟಪಟ್ಟು ತಿನ್ನುತ್ತಲ್ಲ. ಈ ಸಮಯದಲ್ಲಿ ನಿಮ್ ಮಗು ಕಲರ್ಫುಲ್ ಆದಂತ ಪ್ಲೇಟ್ ಆಗಿರ್ಬೇಕು, ಅಂದ್ರೆ ಮಗು ಇಷ್ಟಪಟ್ಟು ತಿನ್ನುತ್ತೆ. ಏನಪ್ಪಾ ಇವರು ಕಲರ್ಫುಲ್ ಅಂತಿದ್ದಾರೆ, ಹೊರಗಡೆ ಐಟಮ್ಸ್ ಕೊಡ್ಬೇಡ ಅಂತಿದ್ದಾರೆ, ನಾವ್ ಯಾವ ರೀತಿ ಕಲರ್ಫುಲ್ ಕೊಡ್ಬೇಕು ಅನ್ಕೊಂಡು ನಿಮ್ ತಲೆಯಲ್ಲಿ ಏನಾದ್ರೂ ಡೌಟ್ ಓಡ್ತಿತ್ತು ಅಂತಂದ್ರೆ ಡೋಂಟ್ ವರಿ. ಜಸ್ಟ್ ಕಲರ್ಫುಲ್ ಅಂದ್ರೆ ನೀವು ಡೈಲಿ ಚಪಾತಿ ಮಾಡ್ತಿರ್ತಿರಲ್ಲ, ಅದೇ ಚಪಾತಿಯಲ್ಲಿ ಮೆಂತೆ ಪಲ್ಯನ ಮಿಕ್ಸ್ ಮಾಡಿ ಮಾಡೋದು, ಅದು ಗ್ರೀನ್ ಕಲರ್ ಆಗುತ್ತೆ. ನಿಮ್ ಮಗು ಏನಪ್ಪಾ ಇದು ಏನೋ ಸ್ಪೆಷಲ್ ಇದೆ ಅನ್ಕೊಂಡ್ ಮಗು ಇಷ್ಟಪಟ್ಟು ತಿನ್ನೋದಾಯ್ತು. ನೆಕ್ಸ್ಟ್ ಬೀಟ್ರೂಟ್ ಕೊಡೋ ಬದಲು ಬೀಟ್ರೂಟ್ ಇಂದ ಒಂದು ಒಳ್ಳೆ ಬ್ಲಡ್ ಉತ್ಪತ್ತಿ ಆಗುತ್ತೆ. ಬೀಟ್ರೂಟ್ ಕೂಡ ಈ ಚಪಾತಿ ಹಿಟ್ಟಲ್ಲಿ ಕಲಸಿ ಮಾಡೋದ್ರಿಂದ ಅದು ರೆಡ್ ಕಲರ್ ಚಪಾತಿ ಆಗುತ್ತೆ. ಈ ರೀತಿಯಾದಂತ ನೀವೇ ಒಂದು ಹೊಸದಾಗಿ ಐಟಮ್ಸ್ ಕಲರ್ಫುಲ್ ಆಗಂಗೆ ಹೆಲ್ದಿಯಲ್ಲಿನೇ ಕಲರ್ಫುಲ್ ಮಾಡ್ತಾ ಬನ್ನಿ. ಈ ನಿಮ್ ಪ್ಲೇಟ್ ಅಲ್ಲಿ ಕ್ಯಾರೆಟ್ ಏನಾದ್ರು ಕ್ಯಾರೆಟ್ ಹಲ್ವಾ ಮಾಡೋದಾಯ್ತು, ಇಲ್ಲ ಕ್ಯಾರೆಟ್ ಕೋಸಂಬರಿ ಮಾಡೋದು, ಇಲ್ಲ ಫ್ರೂಟ್ ಒಂದೇ ಫ್ರೂಟ್ ಕೊಡೋ ಬದಲು ಒಂದು 3-4 ಫ್ರೂಟ್ ನ ಮಿಕ್ಸ್ ಮಾಡ್ಕೊಡಿ. ಈ ರೀತಿ ನಿಮ್ ಮಗು ಇಷ್ಟ ಪಡೋ ಹಾಗೆ ಹೆಲ್ದಿ ಆದಂತ ಆಹಾರಗಳನ್ನ, ಒಂಚೂರು ನಿಮ್ಗೆ ಕಷ್ಟ ಆಗುತ್ತೆ, ಹೆವಿ ಕೆಲಸದಲ್ಲಿ ಏನಪ್ಪಾ ಇದೊಂದು ಏನ್ ಮಾಡೋದು ಅನ್ಕೊಂಡು ನಿಮ್ಗೆ ಆಗ್ತಿರುತ್ತೆ. ನಿಮ್ ಮಗುವಿನ ಆರೋಗ್ಯ, ನಿಮ್ ಮಗು ಒಂದ್ ರೀತಿ ಚೆನ್ನಾಗಿ ಊಟದೆಲ್ಲ ಮಾಡ್ತು ಅಂತಂದ್ರೆ ಆ ಕೆಲಸಗಳು ನಿಮ್ಗೆ ಯಾವ್ದು ಹೆವಿ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ಈ ಟಿಪ್ ಕೂಡ ಫಾಲೋ ಮಾಡಿದ್ರೆ ನಿಮ್ ಮಗು ಇಷ್ಟಪಟ್ಟು ತಿನ್ನುತ್ತೆ. ಥರ್ಡ್ ರೀಸನ್ ಬಂದ್ಬಿಟ್ಟು ಡಿಸ್ಟ್ರಾಕ್ಷನ್. ಎಸ್, ನಿಮ್ ಮಗು ಟಿವಿ ಅಥವಾ ಈ ಮೊಬೈಲ್ ನೋಡ್ತಾ ತಿನ್ನೋದು ಏನಾದ್ರು ಹವ್ಯಾಸ ಇತ್ತು ಅಂತಂದ್ರೆ ಪ್ಲೀಸ್ ಆದಷ್ಟು ಇದನ್ನ ಸ್ಟಾಪ್ ಮಾಡಿ. ಇವಾಗ ಆಲ್ರೆಡಿ ನೋಡ್ತಿತ್ತು ಅಂತಂದ್ರೆ ಸಡನ್ ಆಗಿ ಸ್ಟಾಪ್ ಮಾಡಕ್ ಹೋದ್ರು ಕೂಡ ಅದಕ್ಕೆ ಏನೋ ಒಂದು ಇರಿಟೇಷನ್ ಅದೆಲ್ಲ ಫೀಲ್ ಮಾಡಿ ತುಂಬಾ ಜಾಸ್ತಿ ಅಳಕ್ ಸ್ಟಾರ್ಟ್ ಮಾಡುತ್ತೆ. ಸ್ಲೋ ಆಗಿ 3 ಟೈಮ್ ನೋಡ್ಕೊಂತ ತಿಂತಿತ್ತು ಅಂತಂದ್ರೆ ಸ್ಲೋ ಆಗಿ ಮೊದಲು 1 ಟೈಮ್ ಸ್ಟಾಪ್ ಮಾಡಿ, ನೆಕ್ಸ್ಟ್ 2 ಟೈಮ್, ನೆಕ್ಸ್ಟ್ 3 ಟೈಮ್, ಈ ರೀತಿ ಸ್ಲೋ ಆಗಿ ಸ್ಟಾಪ್ ಮಾಡ್ತಾ ಬನ್ನಿ. ಸಡನ್ ಆಗಿ ಯಾವುದೇ ಹ್ಯಾಬಿಟ್ ಇರ್ಲಿ ನಿಮ್ ಮಗುವಿಗೆ ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ಅದು ಓವರ್ ಅಗ್ರೆಸಿವ್ ಆಗಿ, ಓವರ್ ಇರಿಟೇಟ್ ಆಗಿ ತುಂಬಾ ಕಿರಿಕಿರಿ ಅದೆಲ್ಲ ಮಾಡ್ತಿರುತ್ತೆ. ಸೊ ಈ ರೀತಿ ಏನಾದ್ರು ಡಿಸ್ಟ್ರಾಕ್ಷನ್ ಊಟ ಮಾಡ್ತಿತ್ತು ಅಂತಂದ್ರೆ ಮಗು ಹೊಟ್ಟೆ ತುಂಬಿದ್ದು ಗೊತ್ತಾಗಲ್ಲ, ಹೊಟ್ಟೆ ಹಶು ಆದ್ದು ಗೊತ್ತಾಗಲ್ಲ, ಅದು ಏನ್ ತಿಂತಿದೆ ಅಂತೂ ಗೊತ್ತಾಗೋದಿಲ್ಲ. ಸೊ ಯಾವಾಗ್ಲೇ ಅಲ್ಲಿ ಈ ಪ್ರೊಸೆಸ್ ಇರುತ್ತೆ, ಅಂದ್ರೆ ನಮ್ ಕೈಯಿಂದ ಬಾಯಲ್ಲಿ ಇಟ್ಕೊಳ್ಳೋದು ನಮ್ ಕಣ್ ನೋಡಿತ್ತು ಅಂತಂತಂದ್ರೆ ಅವಾಗ ಮಾತ್ರ ಬ್ರೈನ್ ಅಲ್ಲಿ ವರ್ಕ್ ಆಗ್ತಿರುತ್ತೆ. ಸೊ ಏನು ಇದ್ರ ಬಗ್ಗೆ ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಜಸ್ಟ್ ಈ ಡಿಸ್ಟ್ರಾಕ್ಷನ್ ಇಂದ ದೂರ ಇಡಿ. ಇದನ್ನ ಯಾವ ರೀತಿ ನೀವು ಅವಾಯ್ಡ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ ಮಗುನ ನಿಮ್ ಜೊತೆ ಕರ್ಕೊಂಡು ಊಟ ಮಾಡೋದಾಯ್ತು, ಇಲ್ಲ
ಅವ್ರ ಅಪ್ಪ ಜೊತೆ ಇಲ್ಲ ಅಜ್ಜಿ ತಾತ ಮನೇಲಿ ಯಾರು ಊಟ ಮಾಡ್ತಿರ್ತಾರಲ್ಲ ಆದಷ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿಮ್ ಮಗುವನ್ನ ಸೇರಿಸಿ ಊಟ ಮಾಡ್ಸೋಕ್ ಕಲಿಸ್ತಾ ಬನ್ನಿ. ಈ ಸಮಯದಲ್ಲಿ ನಿಮ್ ಮಗು ನಿಮ್ ಪ್ಲೇಟ್ ನಲ್ಲಿ ಕ್ಯಾರೆಟ್, ಕುಕುಂಬರ್, ಈ ಮೆಂತೆ ಪಲ್ಲೆ ಯಾವ್ಯಾವ್ದು ಹೆಲ್ದಿ ಐಟಮ್ಸ್ ಊಟದಲ್ಲಿ ಸೇರಿಸ್ಕೋಬೇಕಲ್ಲ ಅಂದ್ರೆ ಎಲ್ಲ ನೀವು ಫಸ್ಟ್ ನಿಮ್ ಪ್ಲೇಟ್ ನಲ್ಲಿ ಇಟ್ಕೊಂಡು ನೀವು ಸೇವಿಸ್ತಾ ಬನ್ನಿ. ಅದನ್ನ ನೋಡಿ ನಿಮ್ ಮಗು ಕೂಡ ಇದನ್ನ ತಿನ್ಬೇಕು, ಮನೆಯಲ್ಲಿ ಅಮ್ಮ ತಿಂತಿದ್ದಾರೆ, ಅಪ್ಪ ತಿಂತಿದ್ದಾರೆ ಅನ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅದು ಕೂಡ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಯಾವ್ದೇ ಒಂದು ಹೆಲ್ದಿ ಹ್ಯಾಬಿಟ್ ಇರ್ಲಿ, ನಮ್ ಮಗುನ ಹತ್ರ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೇಕಿತ್ತು ಅಂತಂದ್ರೆ, ಅಂದ್ರೆ ನಮ್ ಮಗುನ ಹತ್ರ ನಾವು ಕಾಣ್ಬೇಕಾಗಿತ್ತಪ್ಪ ಅಂತಂತಂದ್ರೆ ಫಸ್ಟ್ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಈ ಸಮಯದಲ್ಲಿ ಮಗು ಯಾವ್ದೇ ಒಂದು ವಿಷಯ ಇರ್ಲಿ ಕೇಳೋದಕ್ಕಿಂತ ಅಂದ್ರೆ ಅಡ್ವೈಸ್ ಕೇಳುವುದಕ್ಕಿಂತ ಅದು ಕಣ್ಣಿಲೆ ನೋಡಿನೇ ಕಲಿತಾ ಇರುತ್ತೆ. ಸೊ ಹಾಗಾಗಿ ಒಂದು ಎಷ್ಟು ಒಳ್ಳೆ ಆಹಾರ ಆಯ್ತು, ಒಂದು ಎಷ್ಟು ಒಳ್ಳೆ ಹ್ಯಾಬಿಟ್ ಆಯ್ತು, ಒಂದು ಎಷ್ಟು ಒಳ್ಳೆ ಲೈಫ್ ಸ್ಟೈಲ್ ನ ಫಸ್ಟ್ ನಾವು ನಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಮಗು ಕೂಡ ಅದೇ ಟೈಪ್ ನೀಟಾಗಿ ಡಿಸಿಪ್ಲಿನ್ ಆಗಿ ಬೆಳಿತಾ ಹೋಗುತ್ತೆ. ಫೋರ್ತ್ ರೀಸನ್ ಬಂದ್ಬಿಟ್ಟು ಟೀಚಿಂಗ್ ಅಥವಾ ಏನಾದ್ರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದ್ರೆ, ಎಸ್ ನಾರ್ಮಲಿ ಈ ಸಮಯದಲ್ಲಿ ಮಗು ಅದು ಸ್ಪೆಷಲಿ ದವಡೆ ಅಲ್ಲಿ ಬರುವಾಗ ಗಮ್ಸ್ ಎಲ್ಲ ತುಂಬಾ ಸ್ವಲ್ಪ ನೋವಾಗೋದಾಯ್ತು, ಇರಿಟೇಷನ್ ಅದೆಲ್ಲ ಆಗೋದು ಈ ರೀತಿ ಆಗ್ತಿರುತ್ತೆ. ಅಂದ್ರೆ ಏನಾದ್ರೂ ತಿನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಗಮ್ಸ್ ನೋವಾಗ್ತಿರುತ್ತೆ. ಸೊ ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ಒಂಚೂರು ಮೆತ್ತನಾದಂತ ಒಂದು ಲಿಕ್ವಿಡ್ ಆದಂತ ಆಹಾರನ ಕೊಡ್ತಾ ಬನ್ನಿ. ನಿಮ್ ಮಗುಗೆ ಏನಾದ್ರೂ ಪದೇ ಪದೇ ನೆಗಡಿ, ಕೆಮ್ಮು, ಕಫ ಈ ರೀತಿ ಏನ ಆಗ್ತಿತ್ತು ಅಂತಂತಂದ್ರೆ ಯಾಕೆ ಆಗ್ತಿದೆ, ಅದು ಯಾವ ಆಹಾರ ಸೇವಿಸಿದ್ರೆ ಆಗ್ತಿದೆ ಅನ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನಿಮ್ ಮಗುಗೆ ಹೊರಗಿನದಂತ ಕರೆದಂತ ಆಹಾರ ಆಯ್ತು, ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಿ. ಯಾಕಪ್ಪ ಅಂತಂದ್ರೆ ಅದು ಸ್ಪೆಷಲಿ ಈಗಿನ ನಮ್ಮ ಕಾಲದಲ್ಲಿ ಕರೆದಂತ ಆಹಾರಗಳನ್ನ ಸೇವಿಸೋದ್ರಿಂದ ಮಗುವಿಗೆ ಜಾಸ್ತಿ ಕಫ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮಿತವಾಗಿ ಬಳಸ್ತಾ ಬನ್ನಿ. ನಿಮ್ ಮಗು ತುಂಬಾ ಜಾಸ್ತಿ ಮೇಲಿನ ಮೇಲೆ ಹುಷಾರದೆಲ್ಲ ಬೀಳ್ತಿತ್ತು ಅಂತಂದ್ರೆ ಒಂದ್ ಬಾರಿ ಇದ್ರ ಬಗ್ಗೆ ಡಾಕ್ಟರ್ನ ಭೇಟಿ ಮಾಡಿ ಯಾವ ರೀತಿ ಇದನ್ನ ಅವಾಯ್ಡ್ ಮಾಡ್ಬೋದು ಅನ್ಕೊಂಡು ಡಾಕ್ಟರ್ ಹತ್ರ ಸಜೆಷನ್ ಕೇಳಿದ್ರು ಕೂಡ ಒಳ್ಳೇದು. ಅಂಡ್ ಫಿಫ್ತ್ ರೀಸನ್ ಬಂದ್ಬಿಟ್ಟು ಅಪಟೈಟ್ ಕಡಿಮೆ ಇರೋದು. ಎಸ್, ಪ್ರತಿಯೊಂದು ಮಗು ಕೂಡ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಂದು ಮಗುವಿನ ಬೆಳವಣಿಗೆ ಕೂಡ ವಿಭಿನ್ನ ಆಗಿರುತ್ತೆ. ಆ ಮಗು ನೋಡು ಅಷ್ಟು ತಿಂತಿದೆ, ಈ ಮಗು ನೋಡು ಅನ್ಕೊಂಡು ಕ್ವಾಂಟಿಟಿ ಮೇಲೆ ಅವೆಲ್ಲ ಜಡ್ಜ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ಮಗುವಿನ ಹೆಪಟೈಟ್ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಮಗು ಇಷ್ಟಿಷ್ಟೇ ತಿಂತಿರುತ್ತೆ, ಒಂದೊಂದು ಮಗು ತುಂಬಾ ಜಾಸ್ತಿ ತಿಂತಿರುತ್ತೆ, ಈ ರೀತಿ ಆಗ್ತಿರುತ್ತೆ. ಸೊ ಆದಷ್ಟು ಮಗು ಒಂದೇ ಬಾರಿ ತುಂಬಾ ಜಾಸ್ತಿ ತಿನ್ನಬೇಕು ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡೋ ಬದಲು ಮಗುವಿಗೆ ಒಂದ್ 3 ರಿಂದ 4 ಗಂಟೆಗೊಮ್ಮೆ ಅದನ್ನು ಸಣ್ಣ ಸಣ್ಣ ಮೀಲ್ಸ್ ನ ದಿನಕ್ಕೆ ಒಂದು 4 ರಿಂದ 5 ಬಾರಿ ಕೊಡ್ತಾ ಬನ್ನಿ. ಎಷ್ಟು ಮೇಲಿಂದ ಮೇಲ್ ಕೊಡ್ತೀರಿ ಮಗುವಿಗೆ ಡೈಜೆಷನ್ ಕೂಡ ಕ್ಲಿಯರ್ ಆಗುತ್ತೆ. ಮಗು ಯಾವುದೇ ರೀತಿ ಹೆವಿ ಅದೆಲ್ಲ ಫೀಲ್ ಆಗೋದಿಲ್ಲ. ಮಗು ಕೂಡ ಇಷ್ಟಪಟ್ಟು ತಿನ್ನಕ್ ಸ್ಟಾರ್ಟ್. ಫ್ರೆಂಡ್ಸ್ ನ ಎಟ್ ಲಾಸ್ಟ್ ಹೇಳೋದೇನಪ್ಪಾ ಅಂತಂದ್ರೆ ಆದಷ್ಟು ನಿಮ್ ಮಗುವಿನ ಒಂದು ಹೆಲ್ದಿ ಆದಂತ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಕ್ ಟ್ರೈ ಮಾಡಿ. ಇವತ್ತಿನ ಈ ಸಮಯದಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ರುಟೀನ್, ಒಳ್ಳೆ ಲೈಫ್ ಸ್ಟೈಲ್ ನೀವೇನಾದ್ರೂ ಮೇಂಟೈನ್ ಮಾಡಿದ್ರಿ ಅಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ ಮಗು ಕೂಡ ಅದೇ ಮೇಂಟೈನ್ ಮಾಡ್ತಾ ಹೋಗ್ತಾ ಹೋಗ್ತಾ ಯಾವುದೇ ರೀತಿ ಆರೋಗ್ಯದೆಲ್ಲ ಸಮಸ್ಯೆ ಎದುರಿಸಬೇಕಾಗಿಲ್ಲ. ಸೊ ಇದ್ರ ಜೊತೆಗೆ ಆದಷ್ಟು ನಿಮ್ ಮಗುನ್ ಬೇರೆ ಮಗು ಜೊತೆ ಎಲ್ಲ ಕಂಪೇರ್ ಮಾಡಕ್ ಹೋಗ್ಬೇಡಿ. ಬೇರೆ ಮಗು ನೋಡಿ ತುಂಬಾ ಜಾಸ್ತಿ ಫೋರ್ಸ್ ಆಗಿ ಫೀಡ್ ಅದೆಲ್ಲ ಮಾಡಕ್ ಹೋಗ್ಬೇಡಿ. ಈ ರೀತಿ ಫೋರ್ಸ್ ಫೀಡ್ ಮಾಡಿದ್ರಿ ಅಂತಂದ್ರೆ ಇಂಡೈಜೆಷನ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಪ್ರತಿಯೊಂದು ಮಗು ಕೂಡ ವಿಭಿನ್ನ ಆಗಿರುತ್ತೆ. ಸೊ ಪ್ಲೀಸ್ ಆದಷ್ಟು ಮಗು ಇಷ್ಟಪಟ್ಟು ತಿನ್ನೋ ಹಾಗೆ ಮಾಡಿ. ಫ್ರೆಂಡ್ಸ್, ಎಟ್ ಲಾಸ್ಟ್ ಇವಿಷ್ಟು ಮುಖ್ಯ ಕಾರಣಗಳಿಂದ ನಿಮ್ ಮಗು ಊಟ ನಿರಾಕರಿಸೋದಾಯ್ತು, ಊಟ ಬೇಡ ಅನ್ನೋದು ಈ ರೀತಿ ಮಾಡ್ತಿರುತ್ತೆ. ಸೊ ನಾ ಯಾವ ರೀತಿ ಇದಕ್ಕೆ ಪರಿಹಾರ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದೀನಿ. ಅವೆಷ್ಟು ಎಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಶೋರ್ ನಿಮ್ ಮಗುವಿನಲ್ಲಿ ನೀವು ಇಂಪ್ರೂವ್ಮೆಂಟ್ ಕಾಣ್ತೀರಿ, ಒಂದೇ ವಾರದಲ್ಲೇ ಇಂಪ್ರೂವ್ಮೆಂಟ್ ಕಾಣ್ತೀರಿ. ಸೊ ಆದಷ್ಟು ಡಿಸಿಪ್ಲಿನ್ ಆದಂತ ರುಟೀನ್ ಮೇಂಟೈನ್ ಮಾಡಿ. ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.